ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಿಮಗೆ ಈ ನೇಲ್ ಆರ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಇದೆ ಮಾಡೋದು. ಸೊ ಇದಕ್ಕೆ 3 ಕಲರ್ ಬೇಕಾಗುತ್ತೆ, ವೈಟ್, ಆರೆಂಜ್ ಆ್ಯಂಡ್ ಬ್ಲ್ಯಾಕ್. ಸೊ ಫಸ್ಟ್ ಸ್ಟೆಪ್ ಏನಂತ ಅಂದರೆ ಫಸ್ಟ್ ಬೇಸ್ ಹಚ್ಚಬೇಕು. ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ವೈಟ್ ಇಲ್ಲ ಅಂದರೆ ಯಾವುದಾದ್ರೂ ಲೈಟ್ ಕಲರ್ಸ್ ಯೂಸ್ ಮಾಡ್ಬೋದು. ನ್ಯೂಡ್ ಕಲರ್ ಚೆನ್ನಾಗಿ ಕಾಣುತ್ತೆ, ಆರ್ ಯೆಲ್ಲೋ, ಲೈಟ್ ಆರೆಂಜ್. ಸೊ 1 ಕೋಟ್ ಬೇಸ್ ಸಾಕು. ಈಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ನಾನು ಆರೆಂಜ್ ಕಲರ್ ತೊಗೊಂಡಿದ್ದೀನಿ ವೈಟ್ ಬೇಸ್ಗೆ. ಸೊ ಇವಾಗ ನೇಲ್ ಪಾಲಿಷ್ ಬ್ರಷಲ್ಲಿರೋ ಎಕ್ಸೆಸ್ ನೇಲ್ ಪೇಂಟ್ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಮಾತ್ರ ಪೇಂಟ್ ಇರೋ ಥರ ತೊಗೊಳ್ಳಿ. ಬ್ರಷಲ್ಲೇ ಮಾಡ್ಬೋದು, ಇದಕ್ಕೆ ಟೂಲ್ಸ್ ಅಗತ್ಯ ಇಲ್ಲ. ಸೊ ವೈಟ್ ಬೇಸ್ ಮೇಲೆ ರ್ಯಾಂಡಮ್ ಆಗಿ ಸ್ಮಾಲ್ ಡಾಟ್ಸ್ ಇಡ್ತಾ ಬನ್ನಿ. 4 to 5 ಡಾಟ್ಸ್ ಸಾಕು. ಡಿಪೆಂಡ್ಸ್ ಆನ್ ಯರ್ ನೇಲ್ ಲೆಂತ್. ಸೊ ತುಂಬ ಉದ್ದ ನೇಲ್ಸ್ ಇದ್ದರೆ 1-2 ಡಾಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಸೊ ಈ ಥರ ಕಾಣಿಸುತ್ತೆ ಸೆಕೆಂಡ್ ಸ್ಟೆಪ್ ಆದಮೇಲೆ. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್ಪು ಬ್ಲ್ಯಾಕ್ ಪೇಂಟ್ ಯೂಸ್ ಮಾಡ್ತಾ ಇದ್ದೀನಿ, ಬ್ಲ್ಯಾಕ್ ನೇಲ್ ಪೇಂಟ್. ಈಗ ಇಲ್ಲಿ ನಾನು ಸ್ಕೆಚ್ ಪೆನ್ ತೊಗೊಂಡಿದ್ದೀನಿ. ಇದು ಹಳೆ ಸ್ಕೆಚ್ ಪೆನ್, ಖಾಲಿಯಾಗಿರೋ ಸ್ಕೆಚ್ ಪೆನ್ನು. ಅದನ್ನ ಟೂಲ್ ಥರ ಯೂಸ್ ಮಾಡ್ಬೋದು. ಸೊ ಅದರ ಟಿಪ್ಪಿಂದ ಸ್ವಲ್ಪ ಬ್ಲ್ಯಾಕ್ ನೇಲ್ ಪೇಂಟ್ ತೊಗೊಂಡು ಈ ಆರೆಂಜ್ ಡಾಟ್ಸ್ ಸೈಡ್ಸಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಜಸ್ಟ್ ಲೈನ್ ಥರ ಹಾಕಬೇಕು. ಅದು ಫುಲ್ ಸರ್ಕಲ್ ಮಾಡಬಾರ್ದು, ಜಸ್ಟ್ ಸೈಡ್ಸಲ್ಲಿ ಸ್ಮಾಲ್ ಲೈನ್ಸ್ ಡ್ರಾ ಮಾಡಿ. ಸೊ ಸ್ಕೆಚ್ ಪೆನ್ ಆಗಿರೋದ್ರಿಂದ ನಿಮಗೆ ಗ್ರಿಪ್ ಸಿಗುತ್ತೆ, ಆರಾಮಾಗಿ ಹಾಕ್ಬೋದು. ಸೊ ಇದೇ ಥರ ಎಲ್ಲ ಆರೆಂಜ್ ಡಾಟ್ಸ್ ಸೈಡ್ಸಲ್ಲಿ ಜಸ್ಟ್ ಲೈನ್ಸ್ ಥರ ಡ್ರಾ ಮಾಡಿ, ಬಟ್ ಸರ್ಕಲ್ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಗ್ಯಾಪ್ ಇರಬೇಕು. ಸೊ ಥರ್ಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಸೇಮ್ ಅದೇ ಟೂಲ್ ಯೂಸ್ ಮಾಡಿಕೊಂಡು ಮಧ್ಯ ಡಾಟ್ಸ್ ಇಡಬೇಕು. ಖಾಲಿ ಸ್ಪೇಸಸ್ ಇದೆ ಅಲ್ಲ, ಸೊ ಅಲ್ಲಿ ರ್ಯಾಂಡಮ್ ಆಗಿ ಡಾಟ್ಸ್ ಇಡಿ, ಜಸ್ಟ್ ಫಿಲ್ ಮಾಡಿ ಅಷ್ಟೆ. ಅಷ್ಟೆ. ಆದಮೇಲೆ ಸೇಮ್ ಪ್ರೊಸೀಜರ್ ಎಲ್ಲ ಫಿಂಗರ್ಸ್ಗೂ ಮಾಡಿ. ಸೊ ಎಲ್ಲ ಸ್ಟೆಪ್ಸು ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಷ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಫಿಂಗರ್ಸ್ಗೂ ಮಾಡಿದಾದ್ಮೇಲೆ ಈ ಥರ ಕಾಣಿಸುತ್ತೆ ಫೈನಲ್ ಲುಕ್. ಥ್ಯಾಂಕ್ ಯು.